ಶಿಡ್ಲಘಟ್ಟ ಕಾಂಗ್ರೆಸ್ ಪಕ್ಷದ ರಾಜೀವ್ ಗೌಡನ ಕತೆ ಏನಾಯ್ತು? ಇದು ನಿನ್ನೆ ಮಾತ್ರ ದರ್ಪ ತೋರಿದಂತಹ ಕಥೆಯಲ್ಲ. ಈತನ ದಾದಾಗಿರಿ ಇದೆಯಲ್ಲ, ಅಮೃತಗೌಡ ಮೇಲೆ ಮಾತ್ರ ಅಲ್ಲ, ಶಿಡ್ಲಘಟ್ಟದ ತಹಶೀಲ್ದಾರ್ನು ಕೂಡ ಈ ರಾಜೀವ್ ಗೌಡ ನಿಂದಿಸಿದಾರಂತೆ. ಒಂದು ಫೈಲ್ ವಿಲೇವಾರಿ ವಿಚಾರಕ್ಕೆ ಫೋನ್ ಮಾಡಿ ಬಾಯಿಗೆ ಬಂದಂಗೆ ಮಾತಾಡ್ತಾರಂತೆ ಈ ಪುಣ್ಯಾತ್ಮ. ಶಿಡ್ಲಘಟ್ಟ ತಹಶೀಲ್ದಾರ್ ಗಗನ ಸಿಂಧು ಕೂಡ ಈಗ ಆರೋಪ ಮಾಡ್ತಾ ಇದ್ದಾರೆ. ಅಮೃತಗೌಡಗೆ ಮಾತಾಡಿರೋದನ್ನ ಖಂಡಿಸ್ತೀನಿ ನಾನು. ನಗರಸಭೆ ಪೌರಾಯುಕ್ತ ನನಗೂ ಮನವಿಯನ್ನ ಸಲ್ಲಿಸಿ ಜಿಲ್ಲಾಧಿಕಾರಿಗಳ ಜೊತೆಗೆ ಚರ್ಚಿಸಿ ಮುಂದಿನ ಕ್ರಮವನ್ನ ಕೈಗೊಳ್ತೀವಿ. ಶಿಡ್ಲಘಟ್ಟ ತಹಶೀಲ್ದಾರ್ ಗಗನ ಸಿಂಧು ಈ ರೀತಿಯ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಓಕೆ, ಅಂದ್ರೆ ವಿಚಾರ ಇಷ್ಟೇ. ಈ ಪುಣ್ಯಾತ್ಮನ ಕತೆ, ಈ ರೌಡಿಸಮ್ಮು, ಈ ಮುಖಂಡ ಅಂತ ಹೇಳಿ ಮಾಡ್ತಾ ಇರೋ ಮೂರ್ಖನ ಕೆಲಸ ಇದೆಯಲ್ಲ, ಇದು ಒಬ್ರ ಮೇಲೆ ಮಾತ್ರ ಅಲ್ಲ, ಗೂಂಡಾಗಿರಿಯನ್ನ ಮುಂಚಿನಿಂದಲೂ ಬೆಳೆಸ್ಕೊ ಬಂದಿದ್ದಾರೆ. ಹೆಣ್ಮಕ್ಳು ಗಂಡು ಮಕ್ಕಳು ಓದಿದ್ದಾರೆ, ಅವ್ರಿಗೆ ಕೊಡುವಂತಹ ಗೌರವ ಏನು ಇಲ್ಲ, ಇದ್ಯಾವುದನ್ನು ಆತ ಕಲ್ತ್ಕೊಂಡೇ ಇಲ್ಲ. ಮಾತೆತ್ತಿದ್ರೆ ಏನ್ರಿ ಅದು, ಬ್ಯಾನರ್ ತೆಗ್ಸಿ ವಾಪಸ್ ಹಾಕಿಸ್ಲಿಲ್ಲ ಅಂದ್ರೆ ಬೆಂಕಿ ಹಚ್ಚಿಸ್ತೀನಿ ಅನ್ನೋ ಸ್ಟೇಟ್ಮೆಂಟ್ ಕೊಡ್ತಾರೆ, ಡೈಲಾಗ್ ಹೊಡಿತಾರೆ. ಬ್ಯಾನರ್ ಇಂದಲೇ ಇವ್ರುಗಳು ಉದ್ಧಾರ ಆಗಿರೋದು. ಇವರ ಪ್ರತಿಷ್ಠೆ ಅಂಡ್ ಇವರ ಕೆಲಸ ಎಲ್ಲವೂ ಕೂಡ ಕೇವಲ ಬ್ಯಾನರ್ಗಷ್ಟೇ ಸೀಮಿತ. ಬ್ಯಾನರ್ ವಿಚಾರಕ್ಕೋಸ್ಕರ, ಅದು ಕೂಡ ಅವೈಜ್ಞಾನಿಕವಾಗಿ ಕಟ್ಟಿದ್ದಾರೆ, ಅದರಿಂದ ಆಕ್ಸಿಡೆಂಟ್ ಆಗುತ್ತೆ, ಆ ಕಾರಣಕ್ಕೆ ಬಿಚ್ಚಿಸಿ ಅಲ್ಲಿ ಇಡ್ಸಿದೀವಿ ಸರ್ ಅಂತ ಹೇಳಿದ್ದಿಷ್ಟೇ ಆ ಮೇಡಮು. ಅಷ್ಟೊಂದು ಚೆನ್ನಾಗಿ ಗೌರವ ಕೊಟ್ಟು ಮಾತಾಡ್ತಾ ಇದ್ದಾರೆ. ಬೆಂಕಿ ಹಚ್ಚಿಸ್ಬಿಡ್ತೀನಿ, ನಾನು ಯಾರು ಅಂತ ಗೊತ್ತಿಲ್ಲ, ನಂದು ಇನ್ನೊಂದು ಮುಖ ನೋಡಿಲ್ಲ ನೀವು, ಈ ರೀತಿಯಾಗಿ ಈ ಪುಡಿ ರೌಡಿಗಳು ಮಾತಾಡ್ತಾರಲ್ಲ, ಹಂಗ ಮಾತಾಡಿರೋದು. ಒಬ್ಬ KS ಆಫೀಸರ್ ರೀ, ಹಗ್ಲು ರಾತ್ರಿ ಓದಿರ್ತಾರೆ, ನಿಮ್ಮ ಹತ್ರ ಈ ರೀತಿಯಾಗಿ ಅನ್ನಿಸ್ಕೊಳಕ್ಕ? ನಿಮ್ಗಳದ್ದು ಅಧಿಕಾರ ಎಲ್ಲಿ ತನಕ? ಜನ ಛೀ ಥೂ ಅಂತ ವಾಪಸ್ ಹೊಡೆದ್ರೆ ಮನೆಗೆ ಹೋಗಿ ಮೂಲೆಯಲ್ಲಿ ಬಿದ್ದಿರ್ತೀರಿ ನೀವು. ಆಫೀಸರ್ಸ್ಗಳದ್ದು ಹಂಗಲ್ಲ ಅಲ್ವಾ? ಹೋಗಿ ಬಂದು ಇಂಥವ್ರುಗಳು ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಮಾಡ್ತಾ ಇದಾರೆ ಅಷ್ಟೇ. ತೆಗೆದು ಬಿಸಾಕ್ರಿ ನೀವುಗಳು. ಕಾಂಗ್ರೆಸ್ ಪಕ್ಷ ಇಂಥವ್ರನ್ನ ಸಹಿಸಲ್ಲ ಅನ್ನೋದನ್ನ ತೋರಿಸ್ಬೇಕು. ಕಾಂಗ್ರೆಸ್ಗಾದ್ರೆ ಅನಿವಾರ್ಯತೆ ಇದೆ. ಯಾಕಂದ್ರೆ ಇದೇ ಬ್ಯಾನರ್ ಗಲಾಟೆ ಬಳ್ಳಾರಿಯಲ್ಲಿ ಒಂದು ಜೀವ ಕಳೆದಿದೆ. ಇದೇ ಬ್ಯಾನರ್ ವಿಚಾರ ಒಬ್ಬ ಹೆಣ್ಣುಮಗಳನ್ನ ಅವಾಚ್ಯವಾಗಿ ಒಬ್ಬ ಮುಖಂಡ ಅಂತ ಅನಿಸ್ಕೊಂಡಿರೋ ಮೂರ್ಖ ನಿಂದಿಸ್ತಾನೆ. ನೀವು ಮೇಲ್ನೋಟಕ್ಕೆ ಬರೀ ತೇಪೆ ಹಚ್ಚೋಕೆ ನಾವು ಇದನ್ನು ಸಹಿಸಲ್ಲ ಅನ್ನೋದೆಲ್ಲ ಕಿತ್ತು ಬಿಸಾಕ್ರಿ ಪಕ್ಷದಿಂದ. ಅವ್ರನ್ನ ತಲೆಮರೆಸ್ಕೊಂಡಿದ್ದಾನೆ ಈಗ ಕಾಂಗ್ರೆಸ್ ಪುಂಡ ರಾಜೀವ್ ಗೌಡ. ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ, ಅಜ್ಞಾತ ಸ್ಥಳಕ್ಕೆ ಹೋಗಿದ್ದಾನಂತೆ. ರಾಜೀವ್ ಗೌಡ ಬಂಧನಕ್ಕೆ ಇದೀಗ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಬೆಂಗಳೂರಿನ ರಾಜೀವ್ ನಿವಾಸ ಸೇರಿ ಹಲವು ಕಡೆ ಶೋಧ ಆಗ್ತಾ ಇದೆ. ಸುದ್ದಿಗೋಷ್ಠಿ ನಡೆಸೋದಾಗಿ ಹೇಳಿ ನಾಪತ್ತೆ. ಏನಂತ ಮುಖ ಇಟ್ಕೊಂಡು ತೋರಿಸ್ತಾರೆ ಇವಾಗ? ಪ್ರಶ್ನೆಗಳಿಗೆ ಉತ್ತರ ಕೊಡಕ್ ಬೇಕಲ್ಲ ಮುಖ. ಮಾಡಿರೋದೇನ್ ಗನಂದಾರಿ ಕೆಲ್ಸನಾ? ಸಮರ್ಥನೆ ಮಾಡ್ಕೊಡೋ ಕೆಲ್ಸನಾ? ಅಯ್ಯೋ ಹಂಗಲ್ಲ ಹಿಂಗೆ ಅಂತ ಹೇಳ್ಕೊಳ್ಳುವ ಕೆಲ್ಸನಾ ಹೋಗ್ಲಿ? KS ಆಫೀಸರ್ಗೆ ನಡ್ಕೊಳ್ಳೋ ರೀತಿನೇನ್ರಿ? ಇನ್ನು ಜನಸಾಮಾನ್ಯರಿಗೆ ಇನ್ ಯಾವ ರೀತಿಯಾಗಿ ನೀವು ನಡ್ಕೋಬಹುದು? ಜನರನ್ನ ಕರ್ಕೊ ಬಂದು ಬೆಂಕಿ ಹಚ್ಚಿಸ್ತೀನಿ ಅಂತ ಜನಕ್ ಮಾಡಕ್ ಕೆಲ್ಸ ಇಲ್ವಾ ನಿಮ್ ಊರಿನಲ್ಲಿ? ನಿಮ್ಗ್ ಬ್ಯಾನರ್ ಕಟ್ಟೋದು, ಕಿತ್ತಾಕ್ದವ್ರಿಗೆ ಹೋಗಿ ಬೆಂಕಿ ಹಚ್ಚೋ ಕೆಲ್ಸನಾ ನಿಮ್ ಬೆಂಬಲಿಗರದ್ದು? ಮೋರ್ ಡೀಟೇಲ್ಸ್ ನನ್ನ ಕಲೀಗ ರಾಜಪ್ಪ ನೀಡ್ತಾರೆ. ರಾಜಪ್ಪ, ಇದನ್ನ ಕಾಂಗ್ರೆಸ್ನ ಯಾರೊಬ್ರು ಕೂಡ ಸಮರ್ಥನೆ ಮಾಡ್ಕೋ ಕೂಡ್ದು. ಅಂಡ್ ಕಾಂಗ್ರೆಸ್ಗೆ ಇನ್ನೂ ಕೂಡ ಜನ ನಂಬಬೇಕು ಅಂದ್ರೆ ಇಂಥವ್ರನ್ನ ಕಿತ್ ಹಾಕ್ತಾ ಇರ್ಬೇಕಷ್ಟೇ. ಎಲ್ಲೋದ್ರು ಏನೋ ಪ್ರೆಸ್ ಬ್ರೀಫಿಂಗ್ ಕೊಡ್ತೀನಿ ನಾನು, ಹಂಗಲ್ಲ ಹಿಂಗೆ ಅಂತ ಮಾತಾಡ್ತೀನಿ ಅಂತ ಹೇಳಿದ ಪುಣ್ಯಾತ್ಮ ಯಾವ ಕಡೆ ನಾಪತ್ತೆ? ಖಂಡಿತ ವಿದ್ಯಾ, ಏನು ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡರಿಗೆ ನಿನ್ನೆ ಏನೋ ರಾಜೀವ್ ಗೌಡರು ಪ್ರಾಣ ಬೆದರಿಕೆ ಮತ್ತು ಅಶ್ಲೀಲ ಪದಗಳನ್ನು ನಿನ್ನೆ ಮಾಡಿರ್ತಕ್ಕಂಥ ಆರೋಪದಲ್ಲಿ ಅವರ ವಿರುದ್ಧ ಅಮೃತ ಗೌಡರು ನಿನ್ನೆ ಶಿಡ್ಲಘಟ್ಟ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಈ ಹಿನ್ನೆಲೆ ಕೂಡ ಅವರ ಬಂಧನಕ್ಕೆ ಸಾಕಷ್ಟು ಸಂಘಟನೆಗಳು ಸಹ ಒತ್ತಾಯ ಮಾಡ್ತಕ್ಕಂಥದ್ದು. ಕಾಂಗ್ರೆಸ್ ವಲಯದಲ್ಲೂ ಸಹ ರಾಜೇಗೌಡರ ವಿರುದ್ಧ ಈಗ ದಂಗೆ ಇದ್ದಿರ್ತಕ್ಕಂಥದ್ದು. ಈಗಾಗಲೇ ಮಾನವ ಹಕ್ಕುಗಳ ಆಯೋಗ ಮತ್ತು ಮಾಧ್ಯಮ ಸಲಹೆಗಾರರು ಬಂದ್ಬಿಟ್ಟು ಈಗಾಗಲೇ ಒಂದು ಪೊಲೀಸರು ಕೂಡ ಒಂದು ಮನವಿ ಕೊಡ್ತಾ ಇದ್ದಾರೆ. ರಾಜೇಗೌಡರನ್ನ ಬಂಧಿಸಬೇಕು, ಅವ್ರನ್ನ ಇಡೀ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಅವ್ರನ್ನ ಬಹಿಷ್ಕಾರ ಆಗ್ಬೇಕು ಅಂತೇಳಿ ಈಗಷ್ಟೇ ಇದು ಪ್ರಚಾರ ನಡೀತಾ ಇರ್ತಕ್ಕಂಥ ತಹಸೀಲ್ದಾರ್ ಈಗ ಗಗನಸಿಂಧ ಏನಿದ್ದಾರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ತಹಸೀಲ್ದಾರ್ ಅವ್ರಿಗೂ ಕೂಡ ಒಂದು ಕಡತ ವಿಲೇವಾರಿ ಮಾಡ್ತಕ್ಕಂಥ ವಿಚಾರದಲ್ಲಿ ಇವರು ರಾಜೇಗೌಡರು ಫೋನ್ ಮಾಡಿದ್ರಂತೆ. ಅವರು ಕೂಡ ಈ ರೀತಿ ನಿಂದನೆ ಮಾಡಿರ್ತಕ್ಕಂಥ ಆರೋಪ ಸಹ ಈಗ ಗಗನಸಿಂಧು ಅವರು ಎಲ್ಲೋ ಒಂದ್ ಕಡೆ ಹೇಳ್ಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಗಗನಸಿಂಧು ಅವರು ಸಹ ನನ್ನ ಕಾಲ್ ಮಾಡಿದ್ರು, ಇದೇ ವಿಚಾರದಲ್ಲಿ ಒಂದು ಕಡತವನ್ನ ವಿಲೇವಾರಿ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಅಮೃತ ಗೌಡರ ಜೊತೆ ಮಾತಾಡಿದಾಗೆ ನನ್ನ ಜೊತೆ ಮಾತಾಡ್ಲಿಲ್ಲ. ಹಾಗಾಗಿ ಕೆಲವೊಂದು ಪದಗಳನ್ನ ಬಳಕೆ ಮಾಡಿದ್ರು. ಆದ್ರೆ ಅಮೃತ ಗೌಡರಿಗೆ ಮಾತಾಡಿದಷ್ಟು ಅಷ್ಟು ಕಷ್ಟಕರವಾಗಿ ನನಗೆ ಅನಿಸ್ಲಿಲ್ಲ. ಆದ್ರೆ ಅವ್ರು ಮಾತಾಡಿದ್ದು ತಪ್ಪು, ಅಮೃತ ಗೌಡರ ಜೊತೆ ಆ ರೀತಿ ನಡ್ಕೊಂಡಿದ್ದು ತಪ್ಪು. ಹಾಗಾಗಿ ಅದನ್ನು ನಾನು ಖಂಡಿಸ್ತೀನಿ ಅಂತ ಹೇಳಿ ಎಲ್ಲೊಂದ್ ಕಡೆ ಶಿಡ್ಲಘಟ್ಟ ತಹಸೀಲ್ದಾರ್ ಕೂಡ ಈಗ ಅವರ ಮನದಾಳದ ಮಾತನ್ನ ಹೇಳ್ಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಇವತ್ತಿನ ಬೆಳವಣಿಗೆಯಾಗಿ ಏನು ರಾಜೇಗೌಡರು ಬಂಧನ ಆಗ್ಬೇಕು, ಅವ್ರನ್ನ ಶಿಡ್ಲಘಟ್ಟದಿಂದ ಗಡಿಪಾರು ಮಾಡ್ಬೇಕು ಅಂತ ಹೇಳಿ ಏನೆಲ್ಲ ಹೋರಾಟಗಳು ನಡೀತಾ ಇದೆ. ಇವತ್ತಿನ ರಾಜಕೀಯ
ರಾಜಕೀಯವಾಗಿ ಬೆಳವಣಿಗೆಗಳು ಸ್ವರೂಪ ಸಹ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ರಾಜೇಗೌಡರು ಎಲ್ಲಿದ್ದಾರೆ, ಹೇಗೆ ಏನ್ ಮಾಡ್ತಾ ಇದ್ದಾರೆ, ಎಲ್ಲಿ ಈಗ ಅಜ್ಞಾತ ಸ್ಥಳದಲ್ಲಿದ್ದಾರೆ ಅಂತ ಹೇಳಿದ್ರು ಕೂಡ ಪೊಲೀಸರು ತಲಾಶ್ ಮಾಡಿ ಅವ್ರನ್ನ ಹುಡುಕಿ ಅರೆಸ್ಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಸಹ ಪೊಲೀಸರು ಈಗಾಗಲೇ ಮಾಡ್ಕೊಳ್ತಿರ್ತಕ್ಕಂಥದ್ದು. ಇನ್ನು ಚಿಕ್ಕಬಳ್ಳಾಪುರ. ಓಕೆ, ಥ್ಯಾಂಕ್ ಯು ಡೀಟೇಲ್ಸ್. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಡಿ ಶಿಮಂತ್ ಎಸ್ ಅರ್ಜುನ್ ಮತ್ತು ತನ್ಮಯ ಅರ್ಜುನ್, ಡೈರೆಕ್ಟರ್ಸ್ ಕರ್ಣಶ್ರೀ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್.